ಓಂ ಶಾಂತಿ ಅವರೇ, ಎಲ್ಲರಿಗೂ ಒಳ್ಳೆಯದಾಗಲಿ. ತಾರೀಕು 1 2ನೇ ತಿಂಗಳು 2025ನೇ ಇಸ್ವಿ. ಶ್ರೀನಿವಾಸಪುರ ಓಂಕಾರೇಶ್ವರ ಹೋಟೆಲಲ್ಲಿ ನಾನಿದ್ದೀನಿ. ನೆನಪಿಟ್ಕೊಳ್ಳಿ, 1ನೇ ತಾರೀಕು 2ನೇ ತಿಂಗಳು 2025ನೇ ಇಸ್ವಿ. ಓಂಕಾರೇಶ್ವರ ಹೋಟೆಲ್, ಶ್ರೀನಿವಾಸಪುರ, ಬೆಂಗಳೂರು. ಇಲ್ಲಿದ್ದೀನಿ ಈಗ ತಿಂಡಿ ಮಾಡಲಿಕ್ಕಾಗಿ. ಇಲ್ಲಿ ನನ್ನ ಪಕ್ಕದಲ್ಲಿ ಹಣ್ಣು ಹಂಪಲ ಇತ್ತು. ಪಾಪ ಎಷ್ಟೋ ಮಂದಿ ಬಡವರಿಗೆ ಈ ಹಣ್ಣು ಹಂಪಲ ಸಿಗೋದಿಲ್ಲ. ಬಡವರಿಗೆ, ಶ್ರೀಮಂತರಿಗೆ ಏನ್ರಿ, ಹಣ ಇರೋರಿಗೆ ಹಣ ಕೊಟ್ಟರೆ ಹಣ್ಣು ಹಂಪಲ ಸಿಗುತ್ತೆ ಅಲ್ವಾ. ಆದರೆ ಬಡವರಿಗೆ ಏನು ಮಾಡೋದು? ಈ ಥರ ಹಣ್ಣು ಹಂಪಲ ಸಿಗುತ್ತಾ ತಿನ್ನಲಿಕ್ಕೆ? 1 kg ಹಣ್ಣು 250 ರೂಪಾಯಿ 300 ರೂಪಾಯಿ ತಗೋಬೇಕು. ಎಲ್ಲಿಂದ ತರ್ತಾರೆ ಬಡವರು? ಕೂಲಿ ಕೆಲಸ ಮಾಡಿದ್ರೂ 250-300 ರೂಪಾಯಿ ಒಂದು ದಿನಕ್ಕೆ ಸಿಗುತ್ತೆ. ಹಣ್ಣೆಲ್ಲಿ ಕೊಂಡ್ಕೊಳ್ಳೋದು 1 kg? ನೀವು ಹೇಳಿ. ನಮ್ಮಂಥ ಬಡಪಾಯಿಗಳಂತೂ ಏನು ಮಾಡೋಕ್ಕಲ್ಲ, ಬರೀ ನೋಡಿ ತೃಪ್ತಿ ಪಡ್ಕೋಬೇಕು. ಆದರೂ ಅನಿವಾರ್ಯತೆಯಿಂದ ಊಟ ಸಿಗದೇ ಇರೋವಾಗ ಈ ಹೋಟೆಲ್ಗಳಲ್ಲಿ ಊಟ ಮಾಡಬೇಕಾಗುತ್ತೆ. ನಮ್ಮಂಥ ಸಾಧುಗಳು ಅನಿವಾರ್ಯತೆಯಿಂದ, ಈಗ ಊಟ ಸಿಗಲ್ಲ, ಏನು ಮಾಡೋದು? ನಮಗೆ ಮನೆ ಇರೋದಿಲ್ಲ, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕು. ಈಗ ನೋಡಿ, ನಾನು ಗೂಳಿ ಹೊಸಳ್ಳಿ, ಕೆಂಕೆರೆ, ಹೊಸದುರ್ಗ ಜಿಲ್ಲೆ, ಚಿತ್ರದುರ್ಗ ಹತ್ರ, ಅಲ್ಲಿ ಹೋಗಬೇಕು. ಅಲ್ಲಿ ಹೋಗ್ಬೇಕಾದ್ರೆ ಏನು ಮಾಡೋದು? ನಾನಿರೋದು ಬೆಂಗಳೂರಿಂದ 60-70-100 ಕಿಲೋಮೀಟ್ರ್ ದೂರದಲ್ಲಿ. 100 ಕಿಲೋಮೀಟ್ರಿಂದ ಬೆಂಗಳೂರಿಗೆ ಬರಬೇಕು. ಬೆಂಗಳೂರಿಂದ ನೇರವಾಗಿ ಚಿತ್ರದುರ್ಗ ಹೋಗಬೇಕು. ಯಾವ ರೀತಿ ಹೋಗೋದು? ಒಂದು ದಿನದಲ್ಲೇ ಹೋಗಿ ಬರೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಬೆಂಗಳೂರಲ್ಲಿ ಉಳ್ಕೋಬೇಕು. ಬೆಂಗಳೂರಲ್ಲಿ ಎಲ್ಲೋ ಒಂದು ಕಡೆ ಉಳ್ಕೊಂಡಾಗ ಅಲ್ಲಿ ನಾವು ಬಾಡಿಗೆ ಕಟ್ಟಬೇಕು, ಹೋಟೆಲಲ್ಲಿ ಊಟ ಮಾಡಬೇಕು. ಯಾಕಂದರೆ ಸ್ವಂತ ಮನೆ ಇರಲ್ಲ, ನಮ್ಮವರಂತ ಯಾರು ಇರಲ್ಲ. ಈ ಕಾರಣಕ್ಕಾಗಿ ಓಂಕಾರ್ ಹೋಟೆಲ್ ಇದೆ. ಓಂಕಾರ್ ಗ್ರ್ಯಾಂಡ್ ಅಂತಿದೆ. ಓಂಕಾರ್ ಗ್ರ್ಯಾಂಡ್ ಅಂತ, ಶ್ರೀನಿವಾಸಪುರ ಓಂಕಾರೇಶ್ವರ ಟೆಂಪಲ್ ಹತ್ರ. ಸದ್ಯಕ್ಕೆ ನನ್ನ ಜೊತೆ ನನ್ನ ಶಿಷ್ಯ ಸುರೇಶ ಇದ್ದಾರೆ. ಕೆಂಗೇರಿಯವರು ಸುರೇಶ, ಚಲ್ಗಟ್ಟ ಹತ್ರ ಇವ್ರ ಮನೆ ಇದೆ. ಇವರು ನನಗೆ ಎಲ್ಲ ರೀತಿಯಲ್ಲಿ ಹೆಲ್ಪ್ ಮಾಡ್ತಾರೆ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ. ಓಕೆ ಅವರೇ, ಒಳ್ಳೆಯದಾಗಲಿ ಎಲ್ಲರಿಗೂ. ಒಂದು ಒಳ್ಳೆಯ ಕಾಲ ಬರುತ್ತೆ. ಆವಾಗ ಒಳ್ಳೆ ಹಣ್ಣು ಹಂಪಲ, ಒಳ್ಳೆ ತಿಂಡಿ ತಿನ್ಬೋದು. ಇರ್ಲಿಕ್ಕೆ ಒಂದು ಮನೆಯೂ ಇರುತ್ತೆ, ವಾಸ ಮಾಡ್ಬೋದು. ಓಂ ಶಾಂತಿ.